Hello everyone, welcome back to Accountancy Easy Learn. In today's session, let's solve 12 marks problem on dissolution. ಕ್ವಶನ್ ಬ್ಯಾಂಕಿಂದ ನಾನೊಂದು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ರಶ್ಮಿ ಆ್ಯಂಡ್ ಗೀತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ಈಸ್ ಆಸ್ ಫಾಲೋಸ್. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಆ್ಯಂಡ್ ಎಡಿಷನಲ್ ಇನ್ಫಾರ್ಮೇಷನ್ ಇದೆ. ಸೊ ಯೂಸಿಂಗ್ ದ್ಯಾಟ್ ಯು ಹ್ಯಾವ್ ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ನೋಡಿ, ನಾನು ಆಲ್ರೆಡಿ ಫಾರ್ಮ್ಯಾಟನ್ನು ತೊಗೊಂಡಿದ್ದೀನಿ. ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಇದರ ಥೇರಿಯನ್ನು ಹೇಳುವಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ತೊಗೋತೀವಿ ಅಂಥೇಳಿ. ಸೊ ನಮ್ಮ ಪ್ರಾಬ್ಲಮಲ್ಲಿ ಯಾವುದಿದೆ, ಕ್ಯಾಶ್ ಅಕೌಂಟ್ ಇದ್ದರೆ ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇದ್ದರೆ ಬ್ಯಾಂಕ್ ಅಕೌಂಟನ್ನು ತೊಗೋತೀವಿ. ನೋಡಿ, ಪ್ರಾಬ್ಲಮಲ್ಲಿ ಏನಿದೆ ಅಂತ, ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಇದೆ ಅಲ್ವಾ, ಹಾಗಾಗಿ ಅವರು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ನಾನಿಲ್ಲಿ ಫಾರ್ಮ್ಯಾಟನ್ನು ಹಾಕಿದ್ದೀನಿ. ಕರೆಕ್ಟಾಗಿ ನೀಟಾಗಿ ಫಾರ್ಮ್ಯಾಟ್ ಹಾಕೋದು ಫಸ್ಟ್ ಸ್ಟೆಪ್. ನಿಮಗೆ ಯೂಶ್ವಲಿ ಎಷ್ಟು ಬೇಕಾಗತ್ತೆ ಅಂಥೇಳಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಫಾರ್ಮ್ಯಾಟ್ ಹಾಕ್ತೀರಿ. ಎಷ್ಟು ಸ್ಪೇಸ್ ಬೇಕು ಅಷ್ಟನ್ನು ಬಿಟ್ಕೊಂಡು 3 ಅಕೌಂಟನ್ನು ಸೈಮಲ್ಟೇನಿಯಸ್ಲಿ ನಾವು ಮಾಡ್ತಾ ಹೋಗ್ತೀವಿ. ಹಾಗೆ ಎಲ್ಲ ಅಕೌಂಟ್ಗೂ ಡೆಬಿಟ್, ಕ್ರೆಡಿಟ್, ಹಾಗೆಯೇ ಅಮೌಂಟ್ ಕಾಲಮಿಗೆ ಅಮೌಂಟ್ ಇನ್ ರುಪೀಸ್ ಅಂಥೇಳಿ ಬರೆಯೋದನ್ನು ಮರಿಬಾರ್ದು. ಹಾಗೆ ಎಲ್ಲ ಅಕೌಂಟಿನ ನೇಮನ್ನು ನೀಟಾಗಿ ಬರಿಬೇಕು. ಸೊ ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಡಿಸೊಲ್ಯೂಷನಲ್ಲಿ ಸೆಕೆಂಡ್ ಸ್ಟೆಪ್ ಅಂದರೆ, ನಾವಿಲ್ಲಿ ಅಡ್ಜಸ್ಟ್ಮೆಂಟಿಗೆ ಮಾರ್ಕ್ ಹಾಕೋದೇನಿರೋದಿಲ್ಲ. ಇದರಲ್ಲಿ ಡೈರೆಕ್ಟಾಗಿ ನಾವು 1 by 1 ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಪ್ರತಿಯೊಂದು ಐಟಮಿಗೆ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡಬೇಕು, ಅಡಿಷನಲ್ ಇನ್ಫಾರ್ಮೇಷನ್ಲಿರುವಂಥ ಪ್ರತಿಯೊಂದು ಐಟಮಿಗೆ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರ ಲಿಂಕನ್ನು ಐ ಬಟನಲ್ಲಿ ಕೊಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಲೆಟ್ಸ್ ಸ್ಟಾರ್ಟ್ ವಿತ್ ಸೊಲ್ಯೂಷನ್. ನೋಡಿ, ನಾವು ಮೊದಲಿಗೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿರೋ ಪ್ರತಿಯೊಂದು ಐಟಮಿಗೆ ಒಂದು ಕಡೆ ಮಾತ್ರ ಎಂಟ್ರಿ, ಆ್ಯಂಡ್ ಲಯಬಿಲಿಟಿ ಸೈಡಲ್ಲಿರುವಂಥ ಎಲ್ಲ ಐಟಮ್ಸ್ ಯಾವುದೇ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಹೋಗುತ್ತೆ. ಅಸೆಟ್ ಸೈಡಲ್ಲಿರುವಂಥ ಎಲ್ಲ ಐಟಮ್ಸ್ ಯಾವುದೇ ಅಕೌಂಟಿನ ಡೆಬಿಟ್ ಸೈಡ್ಗೆ ಹೋಗುತ್ತೆ. ಸೊ ಲೆಟ್ಸ್ ಟ್ರಾನ್ಸ್ಫರ್ 1 by 1. ಫಸ್ಟ್ ಒನ್, ಸನ್ಡ್ರಿ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್ ಇದೆಲ್ಲ ಔಟ್ಸೈಡರ್ಸ್ ಲಯಬಿಲಿಟೀಸ್ ಅಲ್ವಾ. ಸೊ ಗೋಸ್ ಟು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟಿಗೆ ನಾವು ಫಸ್ಟ್ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಸೊ ಕ್ರೆಡಿಟ್ ಸೈಡಲ್ಲಿ ಬೈ ಸನ್ಡ್ರಿ ಕ್ರೆಡಿಟರ್ಸ್ ಆ್ಯಂಡ್ 10,000 ಇದೆ. ಆ್ಯಂಡ್ ಬೈ ಬಿಲ್ಸ್ ಪೇಯಬಲ್ ಇಟ್ ಈಸ್ 10,000. ನೋಡಿ, ನೀವು ಬೇಕಿದ್ರೆ ಬೈ ಸನ್ಡ್ರಿ ಲಯಬಿಲಿಟೀಸ್ ಅಂತ ಹೇಳಿ ಬರೆದು ಸನ್ಡ್ರಿ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ಅಂತ ಹೇಳಿ ಬರಿಬೋದು, ಇಲ್ಲ ಸಪ್ರೇಟಾಗಿ ತೊಗೋಬೋದು. ಓಕೆ, ನೆಕ್ಸ್ಟ್ ರಶ್ಮಿಸ್ ಲೋನ್ ಅಂತ ಇದೆ. ನೋಡಿ, ರಶ್ಮಿಸ್ ಲೋನ್ ನೋಡ್ಕೊಳ್ಳಿ. ಇಲ್ಲಿ ಈ ಥರ ನೇಮ್ ಬಂದಾಗ ಈ ನೇಮ್ ಯಾವುದಾದ್ರೂ ಪಾರ್ಟ್ನರ್ ನೇಮ ಅಂತ ನೋಡ್ಕೋತೀವಿ. ಸೊ ನೋಡಿ, ಇಲ್ಲಿ ರಶ್ಮಿ ಗೀತಾ ಅಂತ ಇದೆ, ಅವರಿಬ್ಬರು ಪಾರ್ಟ್ನರ್ಸ್. ಸೊ ರಶ್ಮಿಸ್ ಲೋನ್ ಅಂದರೆ ಪಾರ್ಟ್ನರ್ ಲೋನ್ ಅಂತ ಆಯಿತು. ಸೊ ಅದನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಹಾಕೋದಿಲ್ಲ, ಬದಲಾಗಿ ಡೈರೆಕ್ಟಾಗಿ ಪೇಮೆಂಟ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟಲ್ಲಿ ತಗೋತೀವಿ. ಲಯಬಿಲಿಟಿ ಸೈಡಲ್ಲಿರೋದ್ರಿಂದ ಕ್ರೆಡಿಟ್ ಸೈಡ್ಗೆ ಬೈ ರಶ್ಮಿಸ್ ಲೋನ್ 5,000. ನೆಕ್ಸ್ಟ್ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ ಮೀನ್ಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, ರೈಟ್. ಸೊ ಗೋಸ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 1 ಲೈನನ್ನು ಬಿಟ್ಕೋತೀವಿ ನಾವಿಲ್ಲಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಇಲ್ಲೇ ಬರುತ್ತಲ್ವಾ. ಸೊ 1 ಲೈನನ್ನು ಬಿಟ್ಟು ನೆಕ್ಸ್ಟ್ ಲೈನಲ್ಲಿ ಬೈ ರಿಸರ್ವ್ ಫಂಡ್. ಓಕೆ, ಇಟ್ ಈಸ್ 10,000. 10,000 ಇದೆ. ಈ 10,000ಅನ್ನು ಇಬ್ಬರಿಗೆ ಶೇರ್ ಮಾಡಬೇಕಾಗಿದೆ. ಯಾವ ರೇಷಿಯೋದಲ್ಲಿ ಶೇರ್ ಮಾಡಬೇಕು? ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಅಂತ ಕೊಟ್ಟಿದ್ದಾರೆ. ಸೊ ಆ ರೇಷಿಯೋದಲ್ಲಿ 10,000ಅನ್ನು ಶೇರ್ ಮಾಡಿದರೆ, ನೋಡಿ, ಇದಕ್ಕೂ ಒಂದು ಈಸಿ ಮೆಥಡ್ ಇದೆ. ಇಟ್ ಈಸ್ 10,000 ಅಲ್ವಾ. 10,000 ಡಿವೈಡೆಡ್ ಬೈ 3 + 2 ರೇಷಿಯೋದ ಟೋಟಲ್ ಎಷ್ಟು? 5 ಅಲ್ವಾ. 5 ಇಂಟು 3 ಹಾಕಿದರೆ ನಮಗೆ ಫಸ್ಟ್ ಆನ್ಸರ್ ಬರುತ್ತಲ್ವಾ, 6,000. ಓಕೆ, 6,000. ಆ್ಯಂಡ್ ಸೆಕೆಂಡ್ ಪಾರ್ಟ್ನರನ್ನು ನೋಡೋದು ಬಹಳ ಈಸಿ. ಇಟ್ ಈಸ್ ಜಸ್ಟ್ ಪ್ರೆಸ್ ದ ರೇಷಿಯೋ 2 ಅಲ್ವಾ. ಸೊ 2 ಈಕ್ವಲ್ಸ್ ಇಟ್ ಈಸ್ 4,000. ಸೊ ಈ ಟ್ರಿಕ್ ಬಹಳ ಕಡೆ ಯೂಸ್ ಆಗುತ್ತೆ. ಎಲ್ಲ ಕಡೆ ನಾವು ಪಾರ್ಟ್ನರ್ಸಿಗೆ ಅಮೌಂಟನ್ನು ಶೇರ್ ಮಾಡೋವಾಗ ಯೂಸ್ ಆಗುತ್ತೆ. ಇದನ್ನು ನಾನು
ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ಇನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆಯೇ ಐ ಬಟನಲ್ಲಿ ನಾನು ಲಿಂಕನ್ನು ಕೊಡ್ತಾ ಇದ್ದೀನಿ, ನೀವು ನೋಡಬಹುದು. ಓಕೆ, 6000 4000 ಶೇರ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಐಟಮ್ ನೋಡೋಣ. ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇಟ್ ಈಸ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ವಾ, ನಿಮ್ಗೆ ಗೊತ್ತಿದೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಸೊ 30,000 40,000 ಇದೆ. ರಶ್ಮಿ 30,000, ಗೀತಾ 40,000. ನೆಕ್ಸ್ಟ್ ಐಟಮ್, ಎಲ್ಲ ಲಯಬಿಲಿಟಿ ಸೈಡಲ್ಲಿರೋದು ಮುಗಿದಿದೆ. ಈಗ ಅಸೆಟ್ ಸೈಡಲ್ಲಿರೋದನ್ನು 1 by 1 ನೋಡ್ತಾ ಹೋಗೋಣ. ಕ್ಯಾಶ್ ಎಟ್ ಬ್ಯಾಂಕ್. ಸೊ ಇದನ್ನು ನಾವು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಆಗಿ ತೊಗೋತೀವಿ ಅಲ್ವಾ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ನೋಡಿ, ಎಲ್ಲ ಅಸೆಟ್ ಸೈಡಲ್ಲಿರೋದು ಕೂಡ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ 5,000. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್, ಸಂಡ್ರಿ ಡೆಟರ್ಸ್, ಸ್ಟಾಕ್, ಮಷಿನರಿ, ಫರ್ನಿಚರ್, ಗುಡ್ವಿಲ್, ಇದೆಲ್ಲ ಕೂಡ ರಿಯಲೈಸೇಬಲ್ ಅಸೆಟ್ ಅಲ್ವಾ, ರಿಯಲೈಸ್ ಆಗುವಂಥ ಅಸೆಟ್ಸು. ಅದನ್ನೆಲ್ಲ ನಾವು 1 by 1 ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡ್ಗೆ ಫಸ್ಟು ಬುಕ್ ವ್ಯಾಲ್ಯೂಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಈ ರೀತಿಯಾಗಿ ಎಲ್ಲ ಅಸೆಟನ್ನು ಇದರಲ್ಲಿ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀವಿ. ನೆಕ್ಸ್ಟ್, ಯಾವುದೇ ಐಟಮ್ ಉಳ್ಕೊಂಡಿಲ್ಲ ಅಲ್ವಾ, ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಲ್ಲ ಐಟಮ್ಸ್ ಮುಗಿದಿದೆ. ನೆಕ್ಸ್ಟ್ ಸ್ಟೆಪ್, ವಿ ವಿಲ್ ಅನಲೈಸ್ ದಿ ಅಡಿಷನಲ್ ಇನ್ಫಾರ್ಮೇಷನ್. ಸೊ ನೋಡಿ ಇಲ್ಲಿ, ಆನ್ ದಿ ಅಬೌವ್ ಡೇಟ್ ದ ಫರ್ಮ್ ವಾಸ್ ಡಿಸಾಲ್ವ್ಡ್. ಈ ಡೇಟಿಗೆ 31/3/2018ಗೆ ಫರ್ಮ್ ಡಿಸಾಲ್ವ್ ಆಗಿದೆ. ಆ್ಯಂಡ್ ದ ಅಸೆಟ್ಸ್ ವರ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ನಾನು ಹೇಳಿದ್ದೆ ನಿಮಗೆ, ಅಸೆಟ್ ರಿಯಲೈಸ್ ಆಗಿದ್ದು, ಹಾಗೆ ಲಯಾಬಿಲಿಟಿ ಪೇಮೆಂಟ್ ಆಗಿರೋದು, ಹಾಗೆ ಡಿಸೊಲ್ಯೂಷನ್ ಎಕ್ಸ್ಪೆನ್ಸ್ ಪೇ ಆಗಿದ್ದು, ಇದು 3 ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ. ಅದನ್ನು ನಾವು 1 by 1 ಏನು ಕೊಟ್ಟಿದ್ದಾರೆ ಅದರ ಬೇಸ್ ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ನೋಡಿ, ಅಸೆಟ್ ರಿಯಲೈಸ್ ಆಗಿದೆ ಅಂತಂದರೆ ಅರ್ಥ ಏನು, ಅದನ್ನು ಸೇಲ್ ಮಾಡ್ತಾ ಇದ್ದೀವಿ ಆ್ಯಂಡ್ ಕ್ಯಾಶ್ ನಮಗೆ ಬರ್ತಾ ಇದೆ. ನಮಗೆ ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರೋವಂಥ ಕ್ಯಾಶ್ನ ಫಾರ್ಮ್ ಯಾವುದು, ಇಟ್ ಈಸ್ ಕ್ಯಾಶ್ ಅಟ್ ಬ್ಯಾಂಕ್ ಅಲ್ವಾ. ಸೊ ಎಲ್ಲದಕ್ಕೂ ನಾವು ಬ್ಯಾಂಕ್ ಅಕೌಂಟ್ ಅಂತ ತಗೋತೀವಿ, ಕ್ಯಾಶ್ ಅಕೌಂಟ್ ಬದಲಾಗಿ. ಇದು ನಿಮಗೆ ಗಮನಕ್ಕಿರಲಿ. ಹಾಗೆ ನೋಡಿ, ಇಲ್ಲಿ ಇದೆಲ್ಲ ಅಸೆಟ್ ಕೂಡ ಸೇಲ್ ಆಗಿ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರ್ತಾ ಇದೆ. ಸೊ ನಾವೇನು ಬರಿತೀವಿ, ರಿಯಲೈಸೇಷನ್ ಅಕೌಂಟಲ್ಲಿ ನಾವು ಎಲ್ಲಿ ಅಸೆಟನ್ನು ಟ್ರಾನ್ಸ್ಫರ್ ಮಾಡಿದ್ವಲ್ವಾ, ಅದರ ಅಪೋಸಿಟ್ ಸೈಡ್ಗೆ ಅಂದರೆ ಕ್ರೆಡಿಟ್ ಸೈಡ್ಗೆ ರಿಯಲೈಸ್ ಮಾಡ್ತೀವಿ. ಇದು ಬುಕ್ ವ್ಯಾಲ್ಯೂನ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಿ, ಈ ಕಡೆಗೆ ಅದರ ಅಪೋಸಿಟ್ ಸೈಡ್ಗೆ ನಾವು ಅದನ್ನು ರಿಯಲೈಸ್ ಮಾಡ್ತೀವಿ, ಅಂದರೆ ಸೇಲ್ ಮಾಡ್ತೀವಿ. ಸೊ ಸೇಲ್ ಮಾಡಿರೋವಂಥ ವ್ಯಾಲ್ಯೂವನ್ನು ಹಾಕ್ತಾ ಹೋಗ್ತೀವಿ. ಬೈ ಬ್ಯಾಂಕ್ ಅಂತ ಬರಿತೀವಿ, ಇಲ್ಲಿ ಅಸೆಟ್ ನೇಮ್ ಬರೆಯೋದಿಲ್ಲ, ಯಾಕಂದರೆ ಅದು ಕ್ಯಾಶ್ಲಿ ಸೇಲ್ ಆಗ್ತಾ ಇದೆ. ಸೊ ಬೈ ಬ್ಯಾಂಕ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂಥೇಳಿ ಬರಿತೀವಿ. ಆ್ಯಂಡ್ ನಾವು 1 by 1 ಯಾವ್ಯಾವ ಅಸೆಟ್ ಎಷ್ಟೆಷ್ಟಕ್ಕೆ ರಿಯಲೈಸ್ ಆಗಿದೆ ಅಂಥೇಳಿ 1 by 1 ಬರಿತಾ ಹೋಗ್ತೀವಿ. ಫಸ್ಟ್ ನೋಡಿ, ಬಿಲ್ಸ್ ರಿಸೀವೇಬಲ್. ನಾವಿಲ್ಲಿ 1 by 1 ಇಲ್ಲಿ ಬರೆದ ಹಾಗೇ ಇಲ್ಲೊಂದು ಮಾರ್ಕ್ ಹಾಕೋತಾ ಹೋಗ್ತೀವಿ. ಯಾವುದಾದ್ರೂ ಬಿಟ್ಟು ಹೋಗಿದ್ದಿದ್ರೆ ಅದನ್ನು ಕೂಡ ನಾವು ಕನ್ಸಿಡರೇಷನ್ ಮಾಡಬೇಕು. ಹಾಗಾಗಿ ಅವರೇನಾದರೂ ಇಲ್ಲಿ ಕೊಟ್ಟಿರಲಿಲ್ಲ ರಿಯಲೈಸ್ ವ್ಯಾಲ್ಯೂ ಅಂತಂದರೆ ನಮಗೆ ಗೊತ್ತಾಗಲ್ಲ, ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇಲ್ಲೊಂದು ಮಾರ್ಕ್ ಹಾಕೋತಾ ಹೋಗ್ತೀವಿ. ಪ್ರತಿಯೊಂದು ಐಟಮ್ ನಾವು ಇಲ್ಲಿ ರಿಯಲೈಸ್ ಆಗಿರೋವಂಥ ಐಟಮನ್ನು ಅವ್ರೇನು ಕೊಟ್ಟಿದ್ದಾರೆ ಅದನ್ನು ಬರೆಯೋವಾಗ್ಲೂ ಈ ಕಡೆಗೆ ಅದರ ಬುಕ್ ವ್ಯಾಲ್ಯೂ ಬರೆದಿದ್ವಲ್ಲ ಫಸ್ಟಿಗೆ, ಅಲ್ಲಿ ಮಾರ್ಕ್ ಹಾಕೋತಾ ಹೋಗ್ತೀವಿ. ಬಿಲ್ಸ್ ರಿಸೀವೇಬಲ್ ನೋಡಿ, 7,500ಗೆ ರಿಯಲೈಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನರ್ ಕಾಲಮಲ್ಲಿ ನಾವು ತಗೋತಾ ಹೋಗ್ತೀವಿ 7,500. ನೆಕ್ಸ್ಟ್, ಸಂಡ್ರಿ ಡೆಟರ್ಸ್ ಆ್ಯಂಡ್ ಸ್ಟಾಕ್ ಆಟ್ 10% ಲೆಸ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ. ಸೊ ಸ್ಟಾಕ್ ಮತ್ತು ಡೆಟರ್ಸ್ ನೋಡಿ, ಸಂಡ್ರಿ ಡೆಟರ್ಸ್ ಮತ್ತು ಸ್ಟಾಕ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ. ಈ 20,000 15,000 ಏನು ಕೊಟ್ಟಿದ್ದಾರೆ ಇದಕ್ಕಿಂತ 10% ಲೆಸ್ ಆಗ್ತಾ ಇದೆಯಂತೆ. ಸೊ ನಾವು ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ವೆರಿ ಈಸಿ. ಇಟ್ ಈಸ್ ಫಸ್ಟ್ ಯಾವುದು, ಸಂಡ್ರಿ ಡೆಟರ್ಸ್, ಇದು 10% ಲೆಸ್ ಅಲ್ವಾ, 20,000 ವ್ಯಾಲ್ಯೂ ಇದೆ. ಸೊ 20,000 ಇಂಟು ಮಾಡಬೇಡಿ, ಏನು ಮಾಡ್ತೀವಿ, ಲೆಸ್ ಅಂತ ಕೊಟ್ಟಿದ್ದಾರಲ್ವಾ, ಸೊ ಮೈನಸ್ ಮಾಡ್ತೀವಿ. ಮೈನಸ್ ಎಷ್ಟು ಪರ್ಸೆಂಟ್ ಲೆಸ್ ಆಗ್ತಾ ಇದೆ ಅಂತೆ, 10%. ಓಕೆ, ಮೀನ್ಸ್ ನಮಗೆ ಡೈರೆಕ್ಟಾಗಿ ವ್ಯಾಲ್ಯೂ ಸಿಕ್ಬಿಡುತ್ತೆ 18,000. ಅಂದರೆ ಇದು ನಿಮಗೆ ಟೈಮನ್ನು ಸೇವ್ ಮಾಡೋದಕ್ಕೆ ಯೂಸ್ ಆಗುವಂಥ ಟ್ರಿಕ್ಸ್. ಸೊ ನೋಡಿ, ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗತ್ತೆ, 20,000 ಮೇಲೆ 10% ಅಂದರೆ 2,000 ಬಂತು. 20,000ಅಲ್ಲಿ 2,000 ಲೆಸ್ ಮಾಡಿ ತೊಗೋಬೇಕು, 18,000 ಬರುತ್ತೆ ಅಲ್ವಾ. ಸೊ ಇದನ್ನೇ ನಾವು ಕ್ಯಾಲ್ಕುಲೇಟ್ರಲ್ಲಿ ಫಾಸ್ಟಾಗಿ ನಿಮ್ಮ ಎಕ್ಸಾಮಲ್ಲಿ ಸ್ಪೀಡಾಗಿ ಮಾಡಬೇಕಂಥೇಳಿ ಈ ಟ್ರಿಕ್ಕನ್ನು ಯೂಸ್ ಮಾಡ್ಕೋತೀವಿ. ಸೊ ಸಂಡ್ರಿ ಡೆಟರ್ಸ್ 18,000 ಆಯಿತು. ಹಾಗೆ ಇನ್ನು ನಾವು ಸ್ಟಾಕನ್ನು ನೋಡಿದರೆ,
ಸ್ಟಾಕ್ ಕೂಡ 10% ಲೆಸ್ ವ್ಯಾಲ್ಯೂಗೆ ರಿಯಲೈಸ್ ಆಗ್ತಾ ಇದೆ ಅಲ್ವಾ. 15,000 ಅದರ ಒರಿಜಿನಲ್ ವ್ಯಾಲ್ಯೂ ಇತ್ತು, ಲೆಸ್ 10%. ಓಕೆ, 13,500. ಸೊ ಅದನ್ನು ಇಲ್ಲಿ ನಾವು ಬರಿತೀವಿ. ಅಂದರೆ ಲೆಸ್ ಆಗಿ 10% ಲೆಸ್ ಆದಮೇಲೆ ಎಷ್ಟು ವ್ಯಾಲ್ಯೂ ಅಂಥೇಳಿ ನಮಗೆ ಡೈರೆಕ್ಟಾಗಿ ಇಲ್ಲಿ ತೋರಿಸುತ್ತೆ. ಅದನ್ನು ಈಸಿಯಾಗಿ ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ನೋಡಿ, ಮಷಿನರಿ ರಿಯಲೈಸ್ಡ್ 5% ಮೋರ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ. ಮಷಿನರಿ ವ್ಯಾಲ್ಯೂ 15,000 ಇತ್ತಲ್ವಾ, ಸೊ ಅದು 5% ಮೋರ್ ದ್ಯಾನ್ ಬುಕ್ ವ್ಯಾಲ್ಯೂಗೆ ರಿಯಲೈಸ್ ಆಗ್ತಾ ಇದೆ ಮಷಿನರಿ. ಸೊ 15,000 ಇತ್ತು, ಇಲ್ಲೊಂದು ಮಾರ್ಕ್ ಹಾಕ್ಕೊಬಿಡ್ತೀನಿ, ಇದು ತೊಗೊಂಡಿದ್ದೀವಿ ಅಂಥೇಳಿ. 15,000 ಇತ್ತು, 15,000 ಮೋರ್ ದ್ಯಾನ್ ಅಂತ ಕೊಟ್ಟಿದ್ದಾರಲ್ವಾ, ಅಂದರೆ ಜಾಸ್ತಿ ಆಗ್ತಾ ಇದೆ ಅದ್ರ ವ್ಯಾಲ್ಯೂ. ಸೊ ಪ್ಲಸ್ ಮಾಡ್ತೀವಿ, ಪ್ಲಸ್ 5% ಹೆಚ್ಚಿಗೆ ಅಮೌಂಟ್ಗೆ ರಿಯಲೈಸ್ ಆಗಿದೆಯಂತೆ. ಸೊ 5% ಆ್ಯಡ್ ಮಾಡ್ತೀವಿ, 15,750 ಬಂತು. ಓಕೆ, ನೆಕ್ಸ್ಟ್ ಆ್ಯಂಡ್ ಗುಡ್ ವಿಲ್ ರಿಯಲೈಸ್ಡ್ ಫಾರ್ ₹12,000. ಸೊ ಗುಡ್ ವಿಲ್ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಫರ್ನಿಚರ್ಗೆ ಮಾರ್ಕ್ ಮಾಡ್ಕೊಂಡಿಲ್ಲ, ಅಂದರೆ ಅದು ಬಿಟ್ಟು ಹೋಗಿದೆ. ನೆಕ್ಸ್ಟ್ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡ್ಕೊಳ್ಳೋಣ. ಕೊಟ್ಟಿಲ್ಲ ಅಂತಂದರೆ ಇದರಲ್ಲಿನೇ ತೊಗೊಳ್ಬೇಕಾಗತ್ತೆ ಬುಕ್ ವ್ಯಾಲ್ಯೂಗೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡಿಕೊಂಡು ನಾವೇನಂತ ಹೇಳಿ ಡಿಸೈಡ್ ಮಾಡ್ತೀವಿ. ಸೊ ಗುಡ್ ವಿಲ್ಲನ್ನು ಈಗ ರಿಯಲೈಸ್ ಮಾಡಿಬಿಡೋಣ. ಗುಡ್ ವಿಲ್ 12,000ಗೆ ರಿಯಲೈಸ್ ಆಗ್ತಾ ಇದೆ, 12,000 ಅಂತ ಬರೆದ್ವಿ. ಸೊ ಇದನ್ನು ಕ್ಲೋಸ್ ಮಾಡೋದಕ್ಕೆ ಮುಂಚೆ ಇಲ್ಲಿ ಯಾವುದಾದ್ರೂ ಬಿಟ್ಟಿದೆಯಾ ಅಂತ ನೋಡ್ಕೋತೀವಿ. ನೋಡಿ, ಇಲ್ಲಿ ಫರ್ನಿಚರ್ ಬಿಟ್ಟಿದಲ್ವಾ, ಮಾರ್ಕ್ ಹಾಕ್ಕೊಂಡಿಲ್ಲ ನಾವು. ಸೊ ಫರ್ನಿಚರ್ಗೆ ಏನಾದರೂ ಕೊಟ್ಟಿದ್ದಾರಾ ಅಂಥೇಳಿ ನೋಡ್ಕೊಳ್ಳೋಣ ಮುಂದಿನ ಇನ್ಫಾರ್ಮೇಷನಲ್ಲಿ. ನೋಡಿ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಗೀತಾ ಅಂತ ಇದೆ, ಯಾವುದೋ ಪಾರ್ಟ್ನರ್ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ಕ್ಯಾಶಲ್ಲಿ ರಿಯಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವು ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡ್ಬೋದು. ಇದಿಷ್ಟನ್ನು ಆ್ಯಡ್ ಮಾಡಿದರೆ ಔಟರ್ ಕಾಲಮ್ ಅಮೌಂಟ್ 66,750. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋವಂಥ ಐಟಮಿಗೆ ಒಂದು ಇಫೆಕ್ಟ್ ಕೊಟ್ವಿ. ಈಗ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ಎಲ್ಲಿ ಕೊಡಬೇಕು? ಇಟ್ ಈಸ್ ಇನ್ ಬ್ಯಾಂಕ್ ಅಕೌಂಟ್. ಸೊ ನೋಡಿ, ಇಲ್ಲಿ ಬೈ ಬ್ಯಾಂಕ್ ಅಂತ ಬರೆದಿದ್ದೀವಿ. ಸೊ ಬ್ಯಾಂಕ್ ಅಕೌಂಟಲ್ಲಿ ಏನಂತ ಬರಬೇಕು? ಇದು ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಬ್ಯಾಂಕ್ ಬಂದಿದಲ್ವಾ, ಸೊ ಬ್ಯಾಂಕ್ ಅಕೌಂಟಲ್ಲಿ ಟು ರಿಯಲೈಸೇಷನ್. ನೀವು ಲೆಡ್ಜರನ್ನು ಮಾಡುವಾಗ ಮಾಡಿರ್ತೀರಿ, ಇದೆಲ್ಲ ನಿಮಗೆ ಗೊತ್ತಿರತ್ತೆ. ಸೊ ಟು ರಿಯಲೈಸೇಷನ್ ಬ್ರ್ಯಾಕೆಟಲ್ಲಿ ಅಸೆಟ್ಸ್ ರಿಯಲೈಸ್ಡ್ 66,750. ನೆಕ್ಸ್ಟ್ ಸೆಕೆಂಡ್ ಇನ್ಫಾರ್ಮೇಷನ್ ನೋಡಿ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಗೀತಾ ಆಟ್ ₹8,000. ಸೊ ಫರ್ನಿಚರ್ ಇದೇನಿದೆ ಇದನ್ನು ಗೀತಾ ಟೇಕನ್ ಓವರ್ ಮಾಡ್ತಾ ಇದ್ದಾಳೆ. ಸೊ ನಾವೇನು ಎಂಟ್ರಿ ಹಾಕ್ತೀವಿ? ಸೇಮ್ ಸೈಡ್ಗೆ ಅಸೆಟ್ ರಿಯಲೈಸ್ ಆಗಿರೋದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ಗೆ ಹಾಕ್ತಾ ಹೋಗ್ತೀವಿ ರಿಯಲೈಸೇಷನ್ ಅಕೌಂಟಲ್ಲಿ. ಸೊ ಬೈ ಗೀತಾ ತಗೊಂಡು ಹೋಗಿದ್ರಿಂದ ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್. ಅವಳು ಫರ್ನಿಚರನ್ನು ತಗೊಂಡು ಹೋಗ್ತಾ ಇದ್ದಾಳಲ್ವಾ, ಟೇಕನ್ ಓವರ್ ಮಾಡ್ತಾ ಇದ್ದಾಳೆ. ಸೊ ಫರ್ನಿಚರ್ ಟೇಕನ್ ಓವರ್ ಅಂತ ಬ್ರ್ಯಾಕೆಟಲ್ಲಿ ಬರಿತೀವಿ. ಇಟ್ ಈಸ್ 8,000. ಓಕೆ, ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಂಟ್ರಿ ಎಲ್ಲಿ ಬರಬೇಕು ನೋಡಿ, ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಗೀತಾಸ್ ಕ್ಯಾಪಿಟಲ್ ಹಾಕಿದ್ದೀವಿ ಅಂದಮೇಲೆ ಇನ್ನೊಂದು ಎಂಟ್ರಿಯಲ್ಲಿ ಹಾಕ್ತೀವಿ ಗೀತಾಸ್ ಕ್ಯಾಪಿಟಲ್ ಅಕೌಂಟಲ್ಲಿ, ಅಂದರೆ ಗೀತಾ ಕಾಲಮಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ ಏನಂತ ಬರೀಬೇಕು? ಟು ರಿಯಲೈಸೇಷನ್ ಫರ್ನಿಚರ್ ಟೇಕನ್ ಓವರ್. ಎಲ್ಲ ಕಡೆ ನೀವು ಬ್ರ್ಯಾಕೆಟಲ್ಲಿ ಬರೀಬೇಕು ಅದು ಯಾವ ಟ್ರಾನ್ಸಾಕ್ಷನ್ ಅಂಥೇಳಿ. ಇಟ್ ಈಸ್ 8,000 ಗೀತಾಸ್ ಕಾಲಮಲ್ಲಿ. ಓಕೆ, ನೆಕ್ಸ್ಟ್ 2 ಎಂಟ್ರಿ ಆಗಿದೆ ಅಲ್ವಾ. ನೆಕ್ಸ್ಟ್ ನೋಡಿ, ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ವರ್ ₹600. ಸೊ ಡಿಸೊಲ್ಯೂಷನ್ ಎಕ್ಸ್ಪೆನ್ಸ್ ಪೇ ಆಗ್ತಾ ಇದೆ ನೋಡಿ. ಸೇಲ್ ಆಗಿ ಅಮೌಂಟ್ ಬಂದರೆ ನಾವು ಕ್ರೆಡಿಟ್ ಸೈಡಲ್ಲಿ ತೊಗೊಂಡ್ವಿ. ಈಗ ಅಮೌಂಟ್ ಪೇ ಮಾಡ್ತಾ ಇದ್ದೀವಿ, ಅವಾಗ ರಿಯಲೈಸೇಷನ್ ಅಕೌಂಟಿನ ಅಪೋಸಿಟ್ ಸೈಡ್ಗೆ ನಾವು ಹಾಕ್ತೀವಿ. ಇಟ್ ಈಸ್ ಜಸ್ಟ್ ಲೈಕ್ ಲಯಬಿಲಿಟೀಸ್ ಪೇಡ್. ಲಯಬಿಲಿಟೀಸ್ ಪೇ ಆದಾಗ ಏನು ಎಂಟ್ರಿ ಹಾಕ್ತಿದ್ವಿ ಹಾಗೇನೆ. ಸೊ ಇದಕ್ಕೆ ಏನಂತ ಬರಿತೀವಿ? ಅಗೇನ್ ಬ್ಯಾಂಕ್ ಅಕೌಂಟ್. ಕ್ಯಾಶಲ್ಲಿ ಪೇ ಆಗ್ತಾ ಇದೆ ಅಲ್ವಾ, ಸೊ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದರಿಂದ ಬ್ಯಾಂಕ್ ಅಕೌಂಟ್ ಅಂತ ತಗೋತೀವಿ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಅಮೌಂಟ್ 600 ಇದೆ. ಆ್ಯಂಡ್ ಮತ್ತೊಂದು ಎಂಟ್ರಿ ಇದಕ್ಕೆ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಟು ಬ್ಯಾಂಕ್ ಹಾಕಿದ್ದೀವಿ. ಸೊ ಬ್ಯಾಂಕ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್
ಬೈ ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಯ್ಡ್. ಇಟ್ ಈಸ್ 600. ಓಕೆ, 2 ಎಂಟ್ರಿ ಆಗಿದೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡೋಣ. ಆಲ್ ದಿ ಲಯಾಬಿಲಿಟೀಸ್ ವರ್ ಡಿಸ್ಚಾರ್ಜ್ಡ್ ಇನ್ ಫುಲ್. ಲಯಾಬಿಲಿಟೀಸ್ ಏನೇನು ಇದ್ವಲ್ಲ, ಇಲ್ಲಿ ನಾವು ಎಂಟ್ರಿ ಹಾಕಿದ್ವಿ ಔಟ್ಸೈಡರ್ಸ್ ಲಯಾಬಿಲಿಟಿ, ಅದನ್ನೆಲ್ಲ ಫುಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಅಥವಾ ಸೆಟ್ಲ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಇದು ಎಷ್ಟು ಅಮೌಂಟ್ ಇದೆಯೋ ಅಷ್ಟಕ್ಕೆ ಪೇ ಆಗ್ತಾ ಇದೆ ಅಂತ. ಸೊ ಅಗೇನ್ ಲಯಾಬಿಲಿಟೀಸ್ ಪೇ ಆದರೆ ಸೇಮ್ ಡಿಸೊಲ್ಯೂಷನ್ ಎಕ್ಸ್ಪೆನ್ಸ್ ಪೇ ಆದ ಹಾಗೇ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ. ನೋಡಿ, ಇದು ಕ್ರೆಡಿಟ್ ಸೈಡಲ್ಲಿ ನಾವು ಫಸ್ಟ್ಗೆ ಬುಕ್ ವ್ಯಾಲ್ಯೂನ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಈಗ ಏನು ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ಅದನ್ನು ಪೇ ಮಾಡ್ತೀವಿ ಟು ಬ್ಯಾಂಕ್ ಅಕೌಂಟ್. ಕ್ಯಾಶಲ್ಲಿ ಪೇಮೆಂಟ್ ಮಾಡ್ತೀವಿ ಅಲ್ವಾ. ಸೊ ಬ್ಯಾಂಕ್ ಅಕೌಂಟ್ ಇಲ್ಲಿ ಬರ್ತಾ ಇದೆ. ಬ್ರ್ಯಾಕೆಟಲ್ಲಿ ಲಯಾಬಿಲಿಟೀಸ್ ಸೆಟಲ್ಡ್ ಆರ್ ಲಯಾಬಿಲಿಟೀಸ್ ಪೇಯ್ಡ್. ಓಕೆ, ಸೊ ಎಷ್ಟಿದೆ ನಾವಿಲ್ಲಿ 1 by 1 ಬರಿತಾ ಹೋಗ್ತೀವಿ. ಕ್ರೆಡಿಟರ್ಸ್ 10,000 ಇದೆ, ಫುಲ್ಲಾಗಿ ಪೇಮೆಂಟ್ ಆಗ್ತಾ ಇದೆ. ಸೊ 10,000 ಅಂತಲೇ ಬರಿತೀವಿ. ಹಾಗೆ ಬಿಲ್ಸ್ ಪೇಯೇಬಲ್ ಕೂಡ ಫುಲ್ಲಿ ಡಿಸ್ಚಾರ್ಜ್ ಆಗಿದೆ, 10,000 ಫುಲ್ ಪೇ ಆಗಿದೆ, 10,000 ಅಂತ ಬರಿತೀವಿ. ಸೊ ಟೋಟಲನ್ನು ಔಟರ್ ಕಾಲಮಲ್ಲಿ ಹಾಕ್ತೀವಿ 20,000. ನೋಡಿ, ಇನ್ನೊಂದು ಎಂಟ್ರಿ ಇದಕ್ಕೆ ರಿಯಲೈಸೇಷನ್ ಅಕೌಂಟಲ್ಲಿ 2 ಬ್ಯಾಂಕ್ ಹಾಕಿದ್ದೀವಿ ಅಲ್ವಾ. ಬ್ಯಾಂಕ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್ ಆ್ಯಂಡ್ ಬ್ರ್ಯಾಕೆಟಲ್ಲಿ ಲಯಾಬಿಲಿಟೀಸ್ ಸೆಟಲ್ಡ್ ಆರ್ ಪೇಯ್ಡ್. ಸೊ ಔಟರ್ ಕಾಲಮ್ ಅಮೌಂಟ್ ಎಷ್ಟಿತ್ತಲ್ಲ ಅದನ್ನು ಇಲ್ಲಿ ತಗೋತೀವಿ 20,000. ನೆಕ್ಸ್ಟ್ ಇನ್ಯಾವುದಾದ್ರೂ ಇನ್ಫಾರ್ಮೇಷನ್ ಉಳ್ಕೊಳ್ತಾ ಎಲ್ಲ ಮುಗಿಸಿದ್ದೀವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಅಕೌಂಟ್ಸನ್ನು ಕ್ಲೋಸ್ ಮಾಡೋದು 1 by 1. ಸೊ ರಿಯಲೈಸೇಷನ್ ಅಕೌಂಟನ್ನು ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಇಲ್ಲಿ ಯಾವ ಟೋಟಲ್ ಜಾಸ್ತಿ ಇದೆ, ಇಟ್ ಈಸ್ ಡೆಬಿಟ್ ಟೋಟಲ್. ಟೋಟಲ್ ಈಸ್ 1,20,600 ಆ್ಯಂಡ್ ಸೊ ಇದರಲ್ಲಿ ಕ್ರೆಡಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸಿಂಗ್ ಎಷ್ಟು ಬರ್ತಾ ಇದೆ, 25,850. ಈ ಅಮೌಂಟನ್ನು ನಾವು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕೂಡ ಹೀಗೆ ಮಾಡ್ತಿದ್ರಿ, ನೆನಪಿರಬೇಕು ನಿಮಗೆ. ಇಲ್ಲೂ ಕೂಡ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಇದು ಪ್ರಾಫಿಟ್ ಲಾಸ್ ಅಂತ ಬರಿತೀವಿ. ನೋಡಿ, ಈ ಕಡೆ ಕ್ರೆಡಿಟ್ ಸೈಡಿಗೆ ಶಾರ್ಟೇಜ್ ಬರ್ತಾ ಇದೆ ಅಂದರೆ ಅರ್ಥ ಏನು, ಇಟ್ ಈಸ್ ಎ ಲಾಸ್. ಓಕೆ, ಡೆಬಿಟ್ ಸೈಡ್ಗೆ ಶಾರ್ಟೇಜ್ ಬರ್ತಾ ಇದೆ ಅಂದರೆ ಅರ್ಥ ಏನು, ಇಟ್ ಈಸ್ ಎ ಪ್ರಾಫಿಟ್. ಸೊ ಇಲ್ಲಿ ಲಾಸ್ ಟ್ರಾನ್ಸ್ಫರ್ಡ್ ಅಂತ ಬರೆದ್ಬಿಡೋಣ. ಲಾಸ್ ಟ್ರಾನ್ಸ್ಫರ್ಡ್ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಾವು ಅದನ್ನು, ಪಾರ್ಟ್ನರ್ಸಿಗೆ. ಸೊ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ, ರಶ್ಮಿ ಮತ್ತು ಗೀತಾ. ರಶ್ಮಿ, ಗೀತಾ. ಸೊ ಅವರಿಗೆ 25,850ನ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ. ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಇದೆ. ಸೊ ಇಟ್ ಈಸ್ ಇಂಟು 3/5 ಇಂಟು 3/5. ಆಗಲೇ ಹೇಳ್ಕೊಟ್ಟಂಥ ಟ್ರಿಕ್ಕನ್ನು ಯೂಸ್ ಮಾಡಿದರೆ ನಾವು 25,850 ಡಿವೈಡೆಡ್ ಬೈ ಟೋಟಲ್ ಆಫ್ ದಿ ರೇಷಿಯೋ, ಸೊ ಇಟ್ ಈಸ್ 5 ಅಲ್ವಾ, ಇಂಟು ಫಸ್ಟ್ ಪಾರ್ಟ್ನರ್ ರೇಷಿಯೋ ಇಟ್ ಈಸ್ 3 ಈಕ್ವಲ್ಸ್ 15,510 ಬಂತು ಫಸ್ಟ್ ಪಾರ್ಟ್ನರಿಗೆ. ಹಾಗೆ ಸೆಕೆಂಡ್ ಪಾರ್ಟ್ನರಿಗೆ ಜಸ್ಟ್ ಪ್ರೆಸ್ ದೇರ್ ರೇಷಿಯೋ 2 ಈಕ್ವಲ್ಸ್. ನೋಡಿ, ಇದೇ ರೀತಿ ಮಾಡಿದರೆ ಮಾತ್ರ ಇದು ಕರೆಕ್ಟ್ ಆನ್ಸರ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸೊ ನಿಮಗಿದು ಪ್ರಾಕ್ಟೀಸ್ ಬೇಕಾಗತ್ತೆ. ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಇದು ಮಾಡೋದಕ್ಕಾಗಲ್ಲ. ಸೊ ನಾನು ಆ ವಿಡಿಯೋ ಲಿಂಕನ್ನು ಕೊಟ್ಟಿದ್ದೀನಿ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, 15,510 ಆ್ಯಂಡ್ 10,340 ಇದನ್ನು ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಟು ರಿಯಲೈಸೇಷನ್ ಅಕೌಂಟ್. ನೋಡಿ, ಇಲ್ಲಿ ಬೈ ಸೈಡಿಗೆ ಬಂದಿತ್ತಲ್ವಾ, ಈಗ 2 ಸೈಡ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಬ್ರ್ಯಾಕೆಟಲ್ಲಿ ಲಾಸ್ ಟ್ರಾನ್ಸ್ಫರ್ಡ್, ರಿಯಲೈಸೇಷನ್ ಲಾಸ್ ಅಂತ ಕರಿತೀವಿ ಅದಕ್ಕೆ. 15,510 ಆ್ಯಂಡ್ 10,340. ನಾವು ಕ್ಲೋಸ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಇದನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಫಸ್ಟ್ ರಶ್ಮಿ ಕಾಲಮನ್ನು ಕ್ಲೋಸ್ ಮಾಡೋಣ.
36,000 ಬರ್ತಾ ಇದೆ ಅಲ್ವಾ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 36,000. ಇದರಲ್ಲಿ 15,510 ಲೆಸ್ ಮಾಡಿದರೆ ಬ್ಯಾಲೆನ್ಸ್ ಎಷ್ಟು ಬರ್ತಾ ಇದೆ, 20,490. ನೆಕ್ಸ್ಟ್ ಗೀತಾ ಕಾಲಮಲ್ಲಿ ಅಗೇನ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 44,000 ಆ್ಯಂಡ್ 44,000 ಇದನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ ಎಷ್ಟು ಬರ್ತಾ ಇದೆ, 25,660. ಓಕೆ, ಇದಕ್ಕೆ ನಾವೇನಂತ ಬರಿತೀವಿ, ಇಟ್ ಈಸ್ ನಾಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ, ಇಲ್ಲಿ ಬಿಸ್ನೆಸ್ ಕ್ಲೋಸ್ ಆಗ್ತಾ ಇರೋದ್ರಿಂದ ಬಂದಿರೋ ಅಮೌಂಟನ್ನು ಸೆಟ್ಲ್ ಮಾಡ್ತಾರೆ. ಅಂದರೆ ಇಷ್ಟು ಅಮೌಂಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಕ್ಯಾಪಿಟಲ್ ಅಕೌಂಟಲ್ಲಿ, ಆ ಅಮೌಂಟನ್ನು ಆ ಪಾರ್ಟ್ನರ್ಸಿಗೆ ಕೊಡ್ತಾರೆ. ಇನ್ಮೇಲೆ ಬಿಸ್ನೆಸ್ ನಡೆಯೋದಿಲ್ಲ. ಸೊ ಅದನ್ನು ಕೊಡ್ತಾರೆ ಅಂದರೆ ಯಾವುದ್ರಲ್ಲಿ ಕೊಡ್ತಾರೆ, ಕ್ಯಾಶಲ್ಲಿ. ಸೊ ಬ್ಯಾಂಕ್ ಅಕೌಂಟ್, ನಮ್ಮ ಪ್ರಾಬ್ಲಮಲ್ಲಿ ಬ್ಯಾಂಕ್ ಅಕೌಂಟ್ ಇರೋದ್ರಿಂದ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಫೈನಲ್ ಸೆಟ್ಲ್ಮೆಂಟ್. ಓಕೆ, ನೆಕ್ಸ್ಟ್ ಇದನ್ನು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಬೈ ಸೈಡಲ್ಲಿ ಬೈ ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್, ಇಟ್ ಈಸ್ 20,490 ಆ್ಯಂಡ್ ನೆಕ್ಸ್ಟ್ ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್, ಇಟ್ ಈಸ್ 25,660. ನೌ ಕ್ಲೋಸ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಇಲ್ಲಿ ಯಾವುದೇ ಬ್ಯಾಲೆನ್ಸ್ ಬರೋ ಹಾಗಿಲ್ಲ, ಬಂದರೆ ನಿಮ್ಮ ಕ್ಯಾಲ್ಕುಲೇಷನ್ ಎಲ್ಲ ರಾಂಗ್ ಆಗಿದೆ ಅಂತ ಅರ್ಥ. ಸೊ ಇದೆರಡು ಟ್ಯಾಲಿ ಆಗಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಟ್ಯಾಲಿ ಆಗುತ್ತಲ್ವಾ, ಅದೇ ರೀತಿ ಬ್ಯಾಂಕ್ ಅಕೌಂಟಲ್ಲಿ ಟ್ಯಾಲಿ ಆಗಬೇಕು, ಯಾಕಂದರೆ ಬಿಸ್ನೆಸ್ ಕ್ಲೋಸ್ ಆಗ್ತಾ ಇದೆ. ಸೊ ಈಗ ನೋಡೋಣ, 66,750 ಪ್ಲಸ್ 5,000, ಇಟ್ ಈಸ್ 71,750 ಬರ್ತಾ ಇದೆ ಡೆಬಿಟ್ ಸೈಡ್ ಟೋಟಲ್. ಹಾಗೆ ಕ್ರೆಡಿಟ್ ಸೈಡ್ಗೆ ಇದಿಷ್ಟನ್ನು ಆ್ಯಡ್ ಮಾಡಿದರೆ ಇಲ್ಲೂ ಕೂಡ 71,750 ಬರ್ತಾ ಇದೆ. ಸೊ ಇಟ್ ಈಸ್ ಟ್ಯಾಲಿಡ್. ವೆರಿ ಈಸಿ, ರೈಟ್? ಸೊ ಈ ಮೆಥಡನ್ನು ಯೂಸ್ ಮಾಡಿದರೆ ಎಲ್ಲ ಅಕೌಂಟ್ಸನ್ನು ಒಂದೇ ಸಲಕ್ಕೆ ನೀವು ಬರ್ಕೊಂಡು 1 by 1 ಟ್ರಾನ್ಸ್ಫರ್ ಮಾಡ್ತಾ ಹೋದರೆ ನಿಮಗೆ ಬಹಳ ಈಸಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಹಾಗೆ ಡಿಸೊಲ್ಯೂಷನ್ ಬಹಳ ಈಸಿ ಆದಂಥ ಪ್ರಾಬ್ಲಮ್, ಅದನ್ನು ನೀವು 10 ಮಿನಿಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಹಾಗೆಯೇ ಕ್ಯಾಲ್ಕುಲೇಟರ್ ಟ್ರಿಕ್ಸನ್ನು ಯೂಸ್ ಮಾಡೋದಕ್ಕೆ ಮರಿಬೇಡಿ. ಅದರ ಲಿಂಕನ್ನು ನಾನು ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ. ಈ ಟಾಪಿಕಲ್ಲಿ ಏನಾದರೂ ಡೌಟ್ಸ್ ಬಂದರೆ ಅದನ್ನು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. If you found this easy, please do like and share the video. I'll be back with another 12 marks problem Very soon. Until then, enjoy the learning.